ನೋಡಿ ಮುಖಭಂಗ ಅಂತ ಅನ್ಸುತ್ತಾ? ಮುಖಭಂಗ ಅಲ್ಲ ಇವ್ರೆ. ಫಸ್ಟ್ ಆಫ್ ಆಲ್ ಕಾನೂನು ತಿಳ್ಕೊಳ್ಳಿ. ದಿಸ್ ಅಫೆನ್ಸ್ ಈಸ್ ಬೇಲೇಬಲ್. ಕರೆಕ್ಟಾ? ಒಪ್ತೀರಾ ಎಲ್ಲರೂ? ಬೇಲೇಬಲ್ ಇದ್ದಾಗ ಬೇಲ್ ಆಗಿದೆ ಅಷ್ಟೇ. ಅದರಲ್ಲೇನು ಸತ್ಯಕ್ಕೆ ಜಯ, ಅದರಲ್ಲೇನು ಇವರೆಲ್ಲ ಭಾಳ ಏನು ಎದೆ ತಟ್ಕೊಂಡು ಮಾತಾಡ್ತಾ ಇದ್ದಾರೆ. ನಾಚಿಕೆ ಬರಬೇಕು. ಒಂದು ಹೆಣ್ಮಗಳು ಹೇಳಿದ್ದಾರೆ ಹಿಂಗೆ ಇಂಥ ಪದ ಬಳಕೆ ಆಗಿದೆ ಅಂತ. ಅವರ ಬೆನ್ನಿಗೆ ಹಲವಾರು ಶಾಸಕಿಯರು ನಿಂತಿದ್ದಾರೆ, ಶಾಸಕರು ನಿಂತಾರೆ. ಇಲ್ಲಪ್ಪ ತಪ್ಪಾಯಿತು ಅಂತಲೂ ಇಲ್ಲ ಅಲ್ಲ ಇವ್ರದ್ದು. ಇನ್ನು ನಾನು ಹೇಳೇ ಇಲ್ಲ ಅಂತ ಇದ್ದಾನಲ್ಲ. ಅಂದರೆ ನೀವು ಮಾಧ್ಯಮದಲ್ಲಿ ಪ್ರಸಾರ ಮಾಡಿರೋದು ಕೂಡ ಇವ್ರು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಅಹಂಕಾರ ಇರಬೇಕು ಇವರಿಗೆ, ಅಥವಾ ಎಷ್ಟು ದುರಹಂಕಾರ ಇರಬೇಕು ಇವರಿಗೆ. ನಾನು ಹೇಳ್ತಲ್ಲ, ಇದು ಮನುಸ್ಮೃತಿಯ ಅವರ ಬುದ್ಧಿ ಇದೆ. RSS ತತ್ವದ ಶಾಖಾ ಟ್ರೈನಿಂಗು ಇವತ್ತು ಸದನದಲ್ಲಿ ಪ್ರದರ್ಶನ ಆಗಿದೆ. ಈಗ ಬರಲಿ ಅದು FSL ರಿಪೋರ್ಟ್. ಕೆಲವು ಆಗಲೇ ಮಾಧ್ಯಮದಲ್ಲಿ ಏನು ಬಂದಿದೆ ಅದು FSL ಬರುತ್ತಲ್ಲ, ಇವತ್ತಿಲ್ಲ ನಾಳೆ ಗೊತ್ತಾಗ್ತದಲ್ಲ. ಯಾರು ಏನಂತೆ ನೋಡಿ, ಸುಳ್ಳನ್ನ ಸತ್ಯ ಹೇಗೆ ಮಾಡೋದು ಅದು ಅವರಿಂದ ಕಲಿಬೇಕಾಗಿದೆ. ನಮ್ಮಿಂದ ಕಲಿಬೇಕಾಗಿರೋದು ಪ್ರಗತಿಪರವಾದಂಥ ರಾಜಕೀಯ ಮಾಡೋದು. ಅವರು ಇಲ್ಲಿವರೆಗೂ CT ರವಿಯವರಾಗಿರ್ಬೋದು ಅಥವಾ BJP ಅವರಾಗಿರ್ಬೋದು, ಯಾರಾದ ಮನೆಗೆ ದೀಪ ಅಂತ ಹಚ್ಚುವಂಥ ಯೋಜನೆ ಕೊಟ್ಟಿದ್ದಾರಾ? ಬರೀ ಸಮಾಜದಲ್ಲಿ ಬೆಂಕಿ ಹಚ್ಚುವಂಥ ಯೋಜನೆಗಳು, ಪ್ರಚೋದನೆ ಭಾಷಣಗಳು ಅಷ್ಟೇ ಮಾಡಿರೋದು. ಬರಲಿ, FSL ಬರಲಿ. ಕಾನೂನಿನ ಅರಿವು ನಮಗೂ ಇದೆ, ಅವರೊಬ್ಬರಿಗೆ ಅಲ್ಲ, BJP ಅವರಿಗೆ ಒಬ್ಬರಿಗೆ ಅಲ್ಲ ಇರೋದು. ಅಂದರೆ ಇವ್ರ ಪ್ರಕಾರ ಯಡಿಯೂರಪ್ಪ ಅವರು ಪಾಕ್ಸ್ಕೋನಲ್ಲಿ ಇಲ್ವಾ, ಮುನಿರತ್ನ ಅವರು ದಲಿತರ ಬಗ್ಗೆ, ಒಕ್ಕಲಿಗ ಹೆಣ್ಮಕ್ಳ ಬಗ್ಗೆ ಮಾತೇ ಆಡಿಲ್ಲ, HIV ಪೀಡಿತ ಹೆಣ್ಮಕ್ಳಿಗೆ ಇವರು ದುರುಪಯೋಗ ಮಾಡಿಕೊಂಡೇ ಇಲ್ಲ. CT ರವಿ ಅವರು ಕೂಡ ಇಂಥ ಪದ ಬಳಕೆ ಮಾಡಿಲ್ಲ. ಅವರ ಪದ ಬಳಕೆಯಿಂದ BJP ಅವರು ಒಗ್ಗಟ್ಟಾಗಿದ್ದಾರೆ ಅಂದರೆ ಏನು ತೋರಿಸುತ್ತೆ? ಎಲ್ಲರೂ ಕೂಡ ಹಾಳು ಬುದ್ಧಿನವರೇ ಇರೋದು ಅಂತ. ಒಬ್ಬರನ್ನ ಖಂಡಿಸಿದಾರ ಅಥವಾ ಒಬ್ಬರನ್ನ ಹೇಳಿದಾರ? ಇಲ್ಲ, ಅವ್ರು ಹೇಳಿದಾರ ಇಲ್ಲ ನಮ್ಗೆ ಗೊತ್ತಿಲ್ಲ. ತನಿಖೆ ಆಗಲಿ, FSL ಬರಲಿ. ಅವ್ರು ಏನಾದರೂ ತಪ್ಪಿಸ್ತಿದ್ರೆ ನಾವು ಸಸ್ಪೆಂಡ್ ಮಾಡ್ತೀವಿ, ನಾವು ನೋಟಿಸ್ ಕೊಡ್ತೀವಿ, ಅದು ಒಬ್ಬರನ್ನ ಹೇಳಿದಾರೇನ್ರಿ? ಅಂದರೆ BJPನಲ್ಲೂ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಈ ಇನ್ಸಿಡೆಂಟ್ ಮೇಲೆ. ಅಂದರೆ ಎಲ್ಲರೂ ದುಶ್ಯಾಸನಗಳೇ ಅಲ್ವಾ? ಎಲ್ಲರೂ ಕೂಡ RSS ಒಂದೇ ಶಾಲಾ ಮಕ್ಕಳಲ್ಲೇ ರೀ ಇವರೆಲ್ಲರೂ, ಒಂದೇ ಶಾಖಾ ಮಠದಿಂದ ಬಂದವರು. ಇದರಲ್ಲಿ ಆಶ್ಚರ್ಯ ಏನಿದೆ? ಈಗ ಯಡಿಯೂರಪ್ಪ ಅವ್ರಿಗೆ ಹೆಂಗೆ ಒಂದಾದ್ರು ಇವರು? ಯಾರನ್ನ ಒಬ್ಬರನ್ನ ಇದು ಧೈರ್ಯ ಮಾಡಿ ಇಲ್ಲಪ್ಪ ಯಡಿಯೂರಪ್ಪ ಅವ್ರು ಮಾಡಿ ತಪ್ಪು ಅಂತ ಯತ್ನಾಳವ್ರು ಒಬ್ಬರೇ ಹೇಳಿದ್ದು, ಯಾವ ವೇದಿಕೆ ಹತ್ತಿಸ್ಬಾರ್ದು ಅಂತ. ಮುನಿರತ್ನ ಮಾಡಿರೋ ತಪ್ಪು ಅಂತ ಒಂದು ನೋಟಿಸನ್ನು ಕೊಟ್ಟಿದ್ದಾರಾ? ಹೆದರ್ತಾರ್ರಿ. ಅದಕ್ಕೆ ನಾ ಹೇಳ್ತಾ ಇರೋದು, ಇವರೆಲ್ಲ ಒಂದೇ ಸಾಲಿನಲ್ಲಿ ಕಂತು ಬಂದವರು. ಸೊ ಅದಕ್ಕೆ ಒಂದಾಗಿದ್ದಾರೆ. DCM ಅವರು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು. ಆದರೆ ಇವರಿಗೆ ಬೆಳಗಾವಿಯಿಂದ ಬಿಟ್ಟಿರೋದೇ ದೊಡ್ಡದು ಅಂತ, ಬದುಕು ಬಂದಿರೋದೇ ಅಂತ. ನೋಡಿ, ಹಂಗೆ DCM ಅವ್ರ ಬದುಕು ಬಂದಿರೋದು ಅಂಥದ್ದು ಯಾವುದೂ ಹೇಳಿಲ್ಲ. ಅವರಿಗೆ ಜೀವಂತ ಬಿಟ್ಟು ನೋಡಿ, ಈಗ ಯಾರಾದರೂ ಅಂತ ಪದ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿಗೆ ಮಾಡಿದರೆ ಏನು ಮಾಡ್ತಾ ಇದ್ರು? ಇಲ್ಲ, ಏನು ಮಾಡ್ತಾ ಇದ್ರಿ ಹೇಳಿ? ನೋಡಿ, DCM ಹ್ಯಾಸ್ ನಾಟ್ ಟೋಲ್ಡ್ ಎನಿಬಡಿ ಟು ಟೇಕ್ ಲಾ ಆ್ಯಂಡ್ ಆರ್ಡರ್ ಇನ್ ದೇರ್ ಹ್ಯಾಂಡ್ಸ್. ಆಯ್ತಾ? ಆ ರೀತಿ ಹೇಳಿಲ್ಲ ಅಂದ್ರೆ ಮತ್ತೆ ಪ್ರಶ್ನೆನೇ ಇಲ್ಲ ಅಲ್ಲ. ನೋಡಿ, ಅವರು ನೋಡಿದ್ದೀನಿ ನಾನು, ಮಾನ್ಯ ಉಪಮುಖ್ಯಮಂತ್ರಿಗಳ ಮಾತನ್ನು ಕೇಳಿದ್ದೀನಿ. ಹೇಳಿರೋದು ಇಷ್ಟೇ, ಹರ್ಕಲ್ ಬಾ ಇದ್ದಾರೆ, ಸೀರಿಯಲ್ ಅಫೆಂಡರ್ ಇದ್ದಾರೆ, ಇಂಥವರಿಗೆ ಸದನದಲ್ಲಿ ಅವಕಾಶ ಇರಬಾರ್ದಂತ ಅಷ್ಟೇ. ಅದು ಬಿಟ್ಟರೆ ಅವ್ರ ಮೇಲೆ ಕೇಸ್ ಆಯಿತು, ಅರೆಸ್ಟ್ ಮಾಡಿದ್ರಿ, ಓಕೆ. ಆದರೆ ಇಡೀ ರಾತ್ರಿ ಅವ್ರನ್ನ ವೆಹಿಕಲ್ ಸುತ್ತಾಡಿಸ್ಕೊಂಡಿರೋದು ನೋಡಿ. ಈಗ ಒಬ್ಬ ಅಕ್ಯೂಸ್ಡ್ ಸ್ಟೇಷನ್ನಲ್ಲಿ ಇದ್ದಾರೆ. ಬೇರೆ ಶಾಸಕರದ್ದು ಏನು ಕೆಲಸ ಅಲ್ಲಿ? BJP ಕಾರ್ಯಕರ್ತರದ್ದು ಏನು ಕೆಲಸ? ನೀವು ನೋಡಿದ್ರೆ ಒಂದು ಫೋಟೋನಲ್ಲಿ ಎಲ್ಲ BJP ಶಾಸಕರು, ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ ಒಳಗಡೆ ಇದ್ದಾರೆ. ಯಾಕೆ? ಅದಕ್ಕೆ ಅಲ್ವಾ ಎಲ್ಲರಿಗೂ ಆಚೆ ಹಾಕಿದಾಗ ಇವರು ಇದು ಮಾಡಿದ್ರಲ್ವಾ. ಈಗ ನೀವೇ ಹೇಳ್ತೀರಾ, ಏನಾದರೂ ಅವರಿಗೆ ಸ್ವಲ್ಪ ಏನು ರಿಲ್ಯಾಕ್ಸ್ ಮಾಡಿ ನೋಡಿಕೊಂಡ್ರೆ VIP ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ಅಂತೀರಾ. ಕರೆಕ್ಟಾಗಿ ಕಾನೂನು ಪ್ರಕಾರ ಮಾಡಿದ್ರೆ ಒಬ್ಬ ಶಾಸಕನಿಗೆ ಹಿಂಗೆ ಮಾಡ್ತೀರಾ ಅಂತೀರಾ. ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಈಗ ಒಂದು ನಿಮಿಷ ಇರಿ. ನಿನ್ನೆ CT ರವಿ ಅವ್ರು ಏನು ಹೇಳಿದ್ರು? ನಂದು ಮೊಬೈಲ್ ಕಿತ್ಕೊಂಡ್ರು, ನಮ್ಮದು ವಾಚ್ ತೊಗೊಂಡ್ರು. ದರ್ಶನ್ ವಿಡಿಯೋ ಕಾಲ್ ಮಾಡಿದ ತಕ್ಷಣ ಏನಾಯಿತು? ಇನ್ನೂ ಬೇಲಿಗೆ 1.5-2 ತಿಂಗಳಾಯಿತು. ಕರೆಕ್ಟಾ? ಆ್ಯಂಡ್ ಆ್ಯಸ್ ಪರ್ ಲಾ ಶುಡ್ ದ ಮೊಬೈಲ್ ಫೋನ್ಸ್ ಶುಡ್ ಎನಿಥಿಂಗ್ ಬಾಡಿ ಸರ್ಚ್ ಆಗಬೇಕಲ್ಲ. ಒಬ್ಬ ಅಕ್ಯೂಸ್ಡ್ ಆದ ತಕ್ಷಣ ಫಸ್ಟ್ ಬಾಡಿ ಸರ್ಚ್ ಆಗಬೇಕು. ಅವ್ರದ್ದು ಏನೇ ಇದ್ರೂ ಜಮಾ ಆಗಬೇಕು.
ಅದನ್ನು ಮಾಡಬಾರ್ದಾ? ಕಾನೂನು ಪಾಲನೆ ಮಾಡೋದಕ್ಕೂ ನಾವು ಬಯಸ್ಕೊತಾ ಇದ್ದೀವಲ್ಲಪ್ಪ. ಏನು ಇದು ವಿಚಿತ್ರವಾದಂಥ ಸಂದರ್ಭಗಳು ಇದು. ಹ್ಞೂ. ಸೊ ನಾವು ಮಾಡಿದ ತಪ್ಪ ನೀವೇ ಹೇಳೋದು. ಸಿ ಟಿ ರವಿ 100 ಹೇಳ್ತಾರ್ರಿ. ಈಗ ನೋಡಿ, ಯಾರು ಬಳೆ ತೊಟ್ಟವ್ರ ಮೇಲೆ ಹಿಂಗೆ ಮಾಡಿದ್ದೀರಲ್ಲ, ವಿಜೇಂದ್ರ ಅವರು ದಯವಿಟ್ಟು ಅವ್ರ ಮಾತು ಮೇಲೆ ಹಿಡ್ತಾ ಇರಬೇಕು. ಪ್ರಶ್ನೆ ಇರೋದು ನೀವು ಬಳೆ ತೊಟ್ಟಿದ್ದಲ್ಲ, ಯಾರು ಬಳೆ ತೊಟ್ಟಿದಾರಲ್ಲ ಅವ್ರ ಮೇಲೆ ಇಂಥ ಅವಾಚ್ಯವಾಗಿ ಮಾತಾಡಿರೋದು ನೀವು ಖಂಡಿಸ್ಬೇಕಾಗಿತ್ತು. ಆದರೆ ಪಾಪ ಅವರು ಏನು ಮಾಡೋಕ್ಕಾಗ್ತದೆ? ಪೂಜ್ಯ ಅಪ್ಪಾಜಿಯವ್ರ ಮೇಲೆ ಅಷ್ಟಿದೆ, ಅವ್ರೇನು ಮಾಡ್ತಾರೆ? ಅವ್ರು ಹೆಂಗೆ ಸಮರ್ಥನೆ ಮಾಡ್ಕೋತಾರೆ? ಅವ್ರ ಮನೆಯಲ್ಲೇ ದೊಡ್ಡ ಹುಳುಕಿದ್ದಾಗ ಬೇರೆಯವ್ರಿಗೇನು ಬುದ್ಧಿವಾದ ಹೇಳ್ತಾರೆ. ಅದಕ್ಕೆ ಇವೆಲ್ಲ ನಾವು ಬಳೆ ತಟ್ಕೊಂಡಿಲ್ಲ, ನಾವು ಸೀರೆ ಉಟ್ಟಿಲ್ಲ, ಏನು ಮಾತಾ ಇದು? BJP ಪ್ರೆಸಿಡೆಂಟಾಗಿ ಅವ್ರು ಯಾರೇ ಇದ್ರೂ ನಾವು ವಿಜೇಂದ್ರ ಒಬ್ಬ ಒಳ್ಳೆ ನಾಯಕ ಅಂತ ನಾವು ಯಾವಾಗ ಹೇಳ್ಬೋದಾಗಿತ್ತು ಅಂದರೆ, ಇಲ್ಲ ಅದು ನನಗೆ ಗೊತ್ತಿಲ್ಲ ಪ್ರಕರಣ ಏನಿದೆ ಅಂತ, ಮಾಧ್ಯಮದಲ್ಲಿ ಹಿಂಗೆ ಬಂದಿದೆ, ಅದೇನಿದೆ ನಾವು ಪರಿಶೀಲನೆ ಮಾಡ್ತೀವಿ, ಕಠಿಣವಾದಂಥ ಹಿಂಗೆ ಹಾಗೇ ಇದ್ದರೆ ನಾವು ಕಠಿಣವಾಗಿ ಕ್ರಮ ತೊಗೊಂಡಿದ್ರೆ ಹೌದಪ್ಪ ಇವ್ರದ್ದು ಒಳ್ಳೆ ನಾಯಕತ್ವ ಇದೆ, ಒಂದು ಸಮಾನತೆ ಇದೆ, ಇದರಲ್ಲಿ ಸಂವಿಧಾನದ ಪರವಾಗಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ಹೇಳಿದ್ರೆ ಹಾಗೆ ನಾವು ಬಳೆ ತಟ್ಕೊಂಡಿಲ್ಲ ಅಂದರೆ ಏನರ್ಥ? ಏನು ಪ್ರಚೋದನೆ ಕೊಡ್ತಾ ಇದ್ದಾರಾ? ಬಳೆ ತೊಟ್ಟವರಿಗೆ ಅವಮಾನ ಆಗಿದೆ ಅಲ್ಲ, ಅದ್ರ ಬಗ್ಗೆ ಮಾತಾಡಿ. ನಿಮ್ಮ ಅಪ್ಪಾಜಿಯಿಂದ ಹಿಡ್ಕೊಂಡು ಮುನಿರತ್ನ ಅವರಿಂದ ಹಿಡ್ಕೊಂಡು ನಿಮ್ಮ ಶಾಸಕರು ಮಾಡಿರೋಂಥ ಕೃತ್ಯದ ಬಗ್ಗೆ ಮಾತಾಡಿ ಫಸ್ಟು. ಸುಮ್ಮನೆ ಕಾಂಗ್ರೆಸ್ ಮೇಲೆ ಗೂಬೆ ಕೂಡ್ಸೋದು ನಿಲ್ಲಿಸ್ಬೇಕು ಅವರು. ಏನು ನೋಡ್ಕೋತಾರೆ? ಇನ್ನೂ 10 ವರ್ಷ ಆದರೂ ಬರೋಲ್ಲ ರೀ. ಅದೇ ಆ ಕಾಲ ಬರೋದಿಲ್ಲ, ಸೊಸೆಗೂ ಬರೋದಿಲ್ಲ, ಅತ್ತೆಗೂ ಬರೋಲ್ಲ. ಅತ್ತೆ ಸೊಸೆ ಅಲ್ಲೇ ಜಗಳ ನಡೆದಿದೆ. AJP, VJP, YJP, ಇನ್ನು ಅಶ್ವಥ್ ನಾರಾಯಣ್ JP, ಎಷ್ಟಂತ ಇದೆ. ಅಶೋಕ್ ಅವ್ರದ್ದಿದೆ, ಅಶ್ವಥ್ ನಾರಾಯಣ್ ಅವ್ರದ್ದಿದೆ, ಯತ್ನಾಳ್ ಅವ್ರದ್ದಿದೆ, ವಿಜೇಂದ್ರ ಅವ್ರದ್ದಿದೆ. ಪಾಪ ಇನ್ನಷ್ಟು ಭಾಳಷ್ಟು NJP ಇದೆ, ನ್ಯೂಟ್ರಲ್ BJP ಕೆಲವು ಇದ್ದಾರೆ. ಫಸ್ಟ್ ಅದು ಮಾಡ್ಕೊಳ್ಳಿ, ಅದಾದ್ಮೇಲೆ ಅತ್ತೆ ಯಾರು ಸೊಸೆ ಯಾರು ಡಿಸೈಡ್ ಮಾಡ್ಕೊಳ್ಳಿ ಅವರು. ಹೌ ಇಸ್ ಇಟ್ ರಿವೆಂಜ್ ರಾಜಕೀಯ ಸರ್? ಇಲ್ಲ ಒಂದು ನಿಮಿಷ, ನೀವು ತಪ್ಪು ಪದ ಬಳಸಿದ್ದೀರಾ. ಒಂದು ನಿಮಿಷ, ಇಲ್ಲ ನೀವು ಇಲ್ಲ ಒಂದು ನಿಮಿಷ ಕೇಳಿ, ಒಂದು ನಿಮಿಷ ಅಣ್ಣ. ನೀವೇನು ಹೇಳಿದ್ರಿ? ರಿವೆಂಜ್ ರಾಜಕೀಯ. ನಾಲ್ಗೆ ಅವ್ರದ್ದು, ಪದ ಅವ್ರದ್ದು, ವಾಕ್ಯ ಅವ್ರದ್ದು, ಅವರ ಆಲೋಚನೆ ಅವ್ರದ್ದು, ಹೇಳಿದ್ದವರು ಹೇಳಿದ್ದಕ್ಕೆ ಕಾನೂನು ಪ್ರಕಾರ ಕ್ರಮ ತಗೊಂಡಿದ್ದು ತಪ್ಪ? ಅದು ಹೆಂಗೆ ರಿವೆಂಜ್ ಪಾಲಿಟಿಕ್ಸ್ ಆಗುತ್ತೆ? ರಿವೆಂಜ್ ಪಾಲಿಟಿಕ್ಸ್ ಅಂದರೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಇಮಿಡಿಯೇಟಾಗಿ ನಿಮ್ಮ ಆಸ್ತಿ ಪಾಸ್ತಿ ತೊಗೊಳೋದು, ನಿಮ್ಮ ಮೇಲೆ ದುರ್ವರ್ತನೆ ಮಾಡೋದು, ನಿಮ್ಮ ಮೇಲೆ ಏನಾದರೂ ಇಲ್ಲ ಸಲ್ಲದ ಆರೋಪ ಮಾಡೋದು, ಅದಕ್ಕೆ ರಿವೆಂಜ್ ಅಂತಾರೆ. ಎಲ್ಲಿ ರಿವೆಂಜ್ ಆಗಿದೆ ಹೇಳಿ? ಆಯ್ತು ರೀ, ಏನೇ ಇರ್ಬೋದು. ನಿಮ್ಮ ಮಾಧ್ಯಮದಲ್ಲೇ ಬಂದಿರುವಂಥ ವಿಡಿಯೋ ತಾವು ಪರಿಶೀಲನೆ ಮಾಡಿಬಿಟ್ಟು ನನಗೆ ಹೇಳಿ, ಅದಾದ್ಮೇಲೆ ನಾನು ಮಾತಾಡ್ತೀನಿ. ಯಾವುದು ಆ್ಯಸ್ ಪರ್ ಲಾ ಏನಿದೆ? ಹೂ ಇಸ್ ಮಳೆ ದೂರು ಕೊಟ್ಟಿದ್ದಾರೆ ಫಸ್ಟ್ ಆನ್ ದ ಸೇಮ್ ಪರ್ಸನ್. ಅದಕ್ಕೆ ಅದು ಆಗಿರೋದು. ಇವ್ರು ದೂರು ಕೊಟ್ಟಿದ್ದಾರೆ, ಆಮೇಲೆ ಕೊಟ್ಟಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಹಲ್ಲೆ ಯತ್ನ ಎಲ್ಲಾಗಿದೆ? ಯಾರು ಮಾಡಿದ್ದಾರೆ? ನೋಡಿ ಅವರು ಬನ್ನಿ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ, ಆಯ್ತಾ? ಈಗ ಹಲ್ಲೆ ಆದ ಕಂಪ್ಲೇಂಟ್ ಕೊಟ್ಟಿದ್ರೆ ಕೊಡೋಣ. ರೀ, ಸಂಸದದಲ್ಲಿ ಇದು ಘಟನೆ ಆಗಿದ್ದು ಯಾರ ಕಡೆಯಿಂದ? ಮಾರ್ಷಲ್ ಕಡೆಯಿಂದನಾ? ಮಂತ್ರಿ ಕಡೆಯಿಂದ? ಮಂತ್ರಿ PA ಕಡೆಯಿಂದನಾ? ನನ್ನ ನಾಲ್ಗೆ ಮೇಲೆ ಹಿಡಿತಾ ಇಲ್ಲ ಅಂತ ಇದು ಘಟನೆ ಆಗಿದ್ದು. ನೀವು ಎಲ್ಲ ಸಬ್ಸಿಕ್ವೆಂಟ್ ಇವೆಂಟ್ಸ್ನ ಮೇನ್ ಇವೆಂಟ್ ಮಾಡೋದು ಅಲ್ಲ ಇದು. ಸರ್ ಮಾಡಲಿ, FIR ಅವರು ಮಾಡಲಿ, ಆಯಿತು. ದಟ್ ಆಲ್ಸೋ ಸಿ, ಅದೇನೇ ಇರಲಿ, ಅವರು FIR ಕೊಟ್ಟಿದ್ರೆ ಅದನ್ನು ಪರಿಶೀಲನೆ ಮಾಡ್ತೀವಿ. ಯಾವುದೇ ಇದ್ರೂ ಇವಾಗ ತೊಗೊಂಡಿದ್ದಾರಲ್ಲ, ಕೊಡ್ತೀವಿ. ಈಗ ಅವರು ಯಾರು ತಪ್ಪು ಮಾಡಿದ್ದಾರೆ ಅವರೇ ವಿಕ್ಟಿಮ್ ಆಗ್ತಾ ಇದ್ದಾರೆ ಅಂದರೆ ಎಂಥ ದುಸ್ಥಿತಿಗೆ ಬಂದಿದೆ ನೋಡಿ. ನೋಡಿ ಭಾಳ ಸ್ಪಷ್ಟವಾಗಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ದೇವರ ಹೆಸರು 100 ಸರಿ 1000 ಸರಿ ಜಪ ಮಾಡಿದ್ರೆ ಮುಂದಿನ 7 ಜನ್ಮಕ್ಕೆ ನನಗೆ ಸ್ವರ್ಗ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಆಯಿತಾ? ಆದರೆ ಅಂಬೇಡ್ಕರ್ ಅವರ ಹೆಸರು ಜಪ ಮಾಡಿದ್ರೆ ಈ ಜನ್ಮದಲ್ಲೇ ನಮಗೆ ರಾಜಕೀಯ, ಆರ್ಥಿಕ ಹಾಗೂ ಸಾಮಾಜಿಕ ಸ್ವಾಭಿಮಾನದ ಬದುಕು ಸಿಗುತ್ತೆ ಅಂತ ಅದು ಗ್ಯಾರಂಟಿ ಇದೆ. ನಾವು 10 ಸರಿ ಅಲ್ಲ 1000 ಸರಿ ಅಂಬೇಡ್ಕರ್ ಅವರ ಜಪ ಮಾಡ್ತೀವಿ, ಸಂವಿಧಾನದ ಜಪ ಮಾಡ್ತೀವಿ. ಇವ್ರಿಗೇನು ಪ್ರಾಬ್ಲಮ್ ಅಂದರೆ
ಇವ್ರ ಆಲೋಚನೆಯಲ್ಲಿ ಅಂಬೇಡ್ಕರ್ ಅವ್ರು ಇಲ್ಲ, ಸಮಾನತೆ ಇಲ್ಲ, ಇವರ ಒಂದು ತತ್ವದಲ್ಲಿ ದೃಷ್ಟಿಕೋನದಲ್ಲಿ ಸಾಮಾಜಿಕ ಸಮಾನತೆ ಆರ್ಥಿಕ ಸಮಾನತೆ ಇರಬಾರ್ದು, ಅದ್ರ ವಿರುದ್ಧ ಇದ್ದಾರೆ. ಸೊ ಬಾಬಾ ಸಾಹೇಬ್ರ ತತ್ವ ಬಸವ ತತ್ವ ಎಷ್ಟು ಹೆಚ್ಚಾಗುತ್ತೆ ಅಷ್ಟೇ ಕುಸಿತ RSS ತತ್ವ ಆಗುತ್ತೆ. ಅದಕ್ಕೆ ಅಮಿತ್ ಶಾ ಅವ್ರು ಹಿಂಗೆ ಹೇಳಿದ್ರು. ಅವ್ರು ಇದನ್ನ ಖಂಡಿಸ್ತೀನಿ. ಮತ್ತೆ ಅವರು ಅವರಿಗೆ ಹುಚ್ಚನಾಗಿ ಕಡ್ದಿದೆ. ಒಳಗಡೆ ಪೊಲೀಸ್ ರೆಸ್ಪಾಂಡ್ ಮಾಡಿರೋದಂತೂ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಅದು ಹೋಗೋಕ್ಕೂ ಅವಕಾಶ ಕೊಡೋದಿಲ್ಲ. ಸೊ ಈಗ ಸ್ಟ್ಯಾಂಡ್ ಆಗುತ್ತೆ ನೋಡೋಣ, ಇವರೇ FSL ಬರಲಿ. ವೈ ವಿಲ್ ಇಟ್ ನಾಟ್ ಸ್ಟ್ಯಾಂಡ್? ಸ್ಪಾಟ್ ಮಾಜರು ಮಾರ್ಷಲ್ಸ್ ಇರ್ಬೋದು, ವಾಟ್ ಎವರ್. ಈಗ ನೀವು ನಿಮ್ಮದು ವಿಡಿಯೋಸ್ ಇದೆ ಅಲ್ಲ, FSL ಬರಲಿ, ಅವ್ರ ಧ್ವನಿ ಇದೆಯಾ ಹೇಳಿದ್ರಾ ಇಲ್ಲ ಅಂತ, ಅದಾದ್ಮೇಲೆ ಮುಂದೆ ನೋಡೋಣ.